ಯಾವಾಗ ನಾವು ಧರ್ಮಿಷ್ಠರಾಗಿ ಅವಳನ್ನು ಪೂಜೆ ಮಾಡಿ ಅವಳನ್ನು ನಾವು ನೋಡಿಕೊಂಡಾಗ ಅವಳು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತ ನಾವಲ್ಲಿ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಬಹುಶಃ ಈ ವಿಜಯದಶಮಿ ಅಥವಾ ಇದನ್ನು ಮಾಡೋದು ಸತ್ಯಯುಗದಲ್ಲಿ ಪಾರ್ವತಿಯಿಂದ ಪ್ರಾರಂಭ ಆಯಿತು. ಆಮೇಲೆ ಮುಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ವಾಪಸ್ಸು ಬಂದಾಗ ಇಡೀ ಅಯೋಧ್ಯೆಯಲ್ಲಿ ಸಂಭ್ರಮ ಸಂತೋಷ ಇರುತ್ತೆ. ಈ ಸಂಭ್ರಮ ಸಂತೋಷ ಯಾಕಂತಂದರೆ ಒಬ್ಬ ದುಷ್ಟನ ಸಂಹಾರ ಆಯಿತು, ಶಿಷ್ಟರು ಉಳ್ಕೊಂಡ್ರು ಅಂತ. ಆ ಸಂಭ್ರಮಕ್ಕೆ ವಿಜಯದಶಮಿ ಅಂತ ಅವರು ದಸಹರ ಅಂತಾರೆ. ದಶ ಅಂದರೆ 10, ಅದು ಸರ ಅಂತಂದರೆ ಸಿರಿ ಅಂತಂದರೆ ತಲೆ. ಈ 10 ತಲೆಗಳನ್ನು ರಾವಣನ ಸಂಹಾರ ಮಾಡಿ ಬಂದ್ರಲ್ಲ ಅಂತ ಅವರು ಸಂತೋಷದಿಂದ ಸಂಭ್ರಮ ಮಾಡ್ತಾರೆ. ಉತ್ತರ ಭಾರತದಲ್ಲಿ ರಾವಣ 10 ತಲೆ ರಾವಣನ ಮಾಡಿ ಅವನ ಒಂದು ಬಾಣವನ್ನು ಬಿಟ್ಟು ಅದು ಬೆಂಕಿಯಿಂದ ಸುಡ್ತಾರೆ, ಅಂದ್ರೆ ಸಂಹಾರ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಹೌದು ಹೌದು ಹೌದು. ಅಂದ್ರೆ ಇದು ತ್ರೇತಾಯುಗದ್ದು. ನಾನು ಮೊದಲ ಕತೆ ಹೇಳಿದ್ದು ಅದು ಸತ್ಯಯುಗದ್ದು. ಅದು ಜಗತ್ತು ಪ್ರಾರಂಭ ಆದಾಗ ಜಗಜ್ಜನನಿ ಸ್ವತಃ ತಾನೇ ಬಂದು ರಕ್ಷಣೆ ಮಾಡಿದ್ದು. ಬಹುಶಃ ನಾವು ಏನು ಹೇಳಬೇಕಂದ್ರೆ ಆ ಯುಗದಲ್ಲಿ ಆ ದೇವಿ ಜಗನ್ಮಾತೆ ಬಂದು ರಕ್ಷಣೆ ಮಾಡಿದ್ದಿದೆಯಲ್ಲ, ಇಡೀ ಜಗತ್ತಿಗೆ ಫಸ್ಟ್ ಮಿಸೈಲ್ ವುಮನ್ ಅಂದರೆ ಅವಳೇ. ಅಂದರೆ ಗೈಡೆಡ್ ಮಿಸೈಲ್ಗಳು ಅದು ಒಂದೊಂದು ಕೈಯಲ್ಲಿರೋ ಅಸ್ತ್ರಶಸ್ತ್ರಗಳಿಂದ. ಸೊ ಈಗ ನಾವು ಟೆಸ್ಸಿ ಥಾಮಸ್ಸು ಮಿಸೈಲ್ ವುಮನ್ ಆಫ್ ಇಂಡಿಯಾ ಜಗತ್ತು ಅಂತಂತೀವಿ. ಇನ್ನು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಮಿಸೈಲ್ ವುಮನ್ ಇದ್ದಾರೆ. ಈ ಸಲ ಮಾಡಿರೋ ಬ್ರಹ್ಮೋಸು ಮತ್ತು ಆಕಾಶಗಳು ಕೂಡ ಮಹಿಳೆಯರೇ ಅದ್ರ ಹಿಂದೆ ಇರೋದು. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಮಹಿಳೆಯರು ಎಷ್ಟು ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಒಂದು ನಾನು ಹೇಳಬೇಕು ಅಂತಂದರೆ, ಇಡೀ ಜಗತ್ತಿನಲ್ಲಿ ಯಾವುದೇ ಧರ್ಮ, ಯಾವುದೇ ರಿಲಿಜನ್ನು, ಯಾವುದರಲ್ಲೂ ಕೂಡ ಮಹಿಳೆಯರಿಗೆ ಇಷ್ಟು ಮಹತ್ವ ಕೊಟ್ಟಿಲ್ಲ. ಯಾಕಂದರೆ ಒಬ್ಬ ಮಹಿಳೆ ತಾಯಿಯಾಗಿ ಮಕ್ಕಳನ್ನು ಸಂರಕ್ಷಣೆ ಮಾಡದಂಗೆ ದೇವಿ ನಮ್ಮನ್ನು ಮಾಡ್ತಾಳೆ ಅನ್ನೋ ಭರವಸೆ ಇರೋದ್ರಿಂದ ಬಹುಶಃ ಜಗತ್ತಿನ ಎಲ್ಲ ಸಿವಿಲೈಸೇಷನ್ಗಳು ಈಗ ಸಂಹಾರ ಆಗಿ ಹೋಗ್ಬಿಟ್ಟಿವೆ. ಯಾವುದು ಹಳೆ ಸಿವಿಲೈಸೇಷನ್ ಉಳ್ಕೊಂಡಿಲ್ಲ, ಭಾರತೀಯ ಸಂಸ್ಕೃತಿ ಮಾತ್ರ ಉಳ್ಕೊಂಡಿದೆ. ಅದು ಬಹುಶಃ ನನಗನ್ಸುತ್ತೆ ಆ ದೇವಿ ಕೃಪೆಯಿಂದ ಅಂತ ನಾವು ಹೇಳ್ಬೋದು. ಈಗ ಮೇಡಮ್, ನೀವು ನಮಗೆ ಈ ಆಚಾರ ವಿಚಾರ ಪೂಜೆ ಪುನಸ್ಕಾರದ ಟಚ್ ಬಗ್ಗೆ ನೀವು ನಮ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ? ಈಗ ತಾನೇ ಶಮಿ ವೃಕ್ಷ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರು, ಅಂದ್ರೆ ಇದಕ್ಕೆ ಮಹಾಭಾರತದ ಟಚ್ ಅನ್ನು ಕೊಟ್ಟಿದ್ದಾರೆ. ಈಗ ಪಾಂಡವರೆಲ್ಲರೂ ಕೂಡ ಅವರ ಆಯುಧಗಳನ್ನ ಕಣ್ಣಿಗೆ ಕಾಣಬಾರ್ದು ಕೌರವರ ಕಣ್ಣಿಗೆ ಅಂತ ಬನ್ನಿ ಮರಕ್ಕೆ ಕಟ್ಟಿ ಹೋಗಿದ್ರು. ಸೊ ಅದರ ಸಂಕೇತವಾಗಿ ಮಾಡೋದು ಅಂತಾನು ಅಂತಾರೆ ಶಮಿ ವೃಕ್ಷ ಪೂಜೆ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಅದನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಈಗ. ಖಂಡಿತ ಖಂಡಿತ. ಇದಕ್ಕೆ ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ ಪ್ರಿಯದರ್ಶಿನಿ ಕರಿಷ್ಯಾಮಿ ಯಾತ್ರಾ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ದ್ವಾಪರ ಯುಗದಲ್ಲಿ ಯಾವಾಗ ಪಾಂಡವರು ಈ ಪಗಡೆ ಆಟ ಸೋಲ್ತಾರಲ್ಲ, ಅವರು ಸೋತಾಗ ಏನಾಗುತ್ತೆ, ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಆಗತ್ತೆ. ಈ 12 ವರ್ಷ ವನವಾಸನೋ ಮುಗಿಸ್ತಾರೆ, ಆದರೆ ಅಜ್ಞಾತವಾಸ ಮಾಡಬೇಕಲ್ಲ. ಅವರು ಅಜ್ಞಾತವಾಸ ಮಾಡುವಾಗ ಯಾರೂ ಅವ್ರನ್ನ ಕಂಡು ಹಿಡಿಬಾರ್ದು ಎಲ್ಲಿದ್ದಾರೆ ಅಂತ. ಬಹುಶಃ ನಿಮಗೆ ನಮ್ಮ ಕನ್ನಡಿಗರಿಗೆ ಆಶ್ಚರ್ಯ ಆಗುತ್ತೆ, ಅವರು ಬಚ್ಚಿಟ್ಕೊಳ್ಳೋಕ್ಕೆ ಬಂದಿದ್ದು ಕರ್ನಾಟಕಕ್ಕೆ. ಯಾಕೆ ಅಂತಂದರೆ, ನೀವು ಕೋಳಿವಾಡ ಅಂತ ಊರಿದೆ, ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಅವರು ಈಗಲೂ ಆ ವೃಕ್ಷ ಇದೆ, ಸಾವಿರಾರು ವರ್ಷದ್ದು. ಎಲ್ಲ ಕೊಂಬೆಗೆಂಬೆಗಳು ಬೆಳೆದಿದೆಯಲ್ಲ, ಅದು ಬೀಳಬಾರ್ದು ಅಂತ ಅದಕ್ಕೆ ಕಲ್ಲಿಟ್ಟು ಒಂದು ಇದನ್ನು ಮಾಡಿ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಇಲ್ಲಿ ಇರೋದು. ಅವ್ರು ಹೇಳ್ತಾರೆ, ಪಾಂಡವರು ಇಲ್ಲಿ ಬಂದು ಈ ಶಮಿ ವೃಕ್ಷದ ಮೇಲೆ ತಮ್ಮ ಅಸ್ತ್ರಶಸ್ತ್ರಗಳನ್ನು ಕಟ್ಟಿ ಇಲ್ಲಿಂದ ವಿರಾಟ ನಗರಿಗೆ ಹೋದ್ರು ಅಂತ. ಸೊ ಆ ವಿರಾಟ ನಗರಿ ಮತ್ತೆ ಅವರು ಶಮಿ ವೃಕ್ಷ ಎರಡೂ ಕರ್ನಾಟಕದಲ್ಲಿ ಇದೆ. ಅಂದ್ರೆ ಆಗಿನ ಕಾಲದಲ್ಲಿ ಕರ್ನಾಟಕದ್ದು ಅಷ್ಟು ವಿಸ್ತಾರವಾಗಿತ್ತು. ಸೊ ಇವತ್ತು ಕೂಡ ಆ ವೃಕ್ಷವನ್ನು ನೀವು ಹೋಗಿ ನೋಡ್ಬೋದು ಕೋಳಿವಾಡದಲ್ಲಿ. ಸೊ ಅಲ್ಲಿ ಅವರು ವೃಕ್ಷದಲ್ಲಿ ಇಟ್ಟು ಹೋಗಿರ್ತಾರೆ. ಯಾಕೆ ಶಮಿ ವೃಕ್ಷ ಅಂತಂದರೆ, ನಮ್ಮ ಭಾರತ ಸಂಸ್ಕೃತದಲ್ಲಿ ವೃಕ್ಷಗಳಿಗೆ ಭಾಳ ಮಹತ್ವ ಕೊಡ್ತೀವಿ. ಅಂದರೆ ನೀವು ತುಳಸಿಯಿಂದ ಹಿಡ್ಕೊಂಡು ಆಲದ ಮರ ಆಯಿತು, ಅಂದರೆ ಪ್ರತಿಯೊಂದು ಇದಕ್ಕೆ ನಾವು ಯಾಕೆ ಮಹತ್ವ ಕೊಡ್ತೀವಿ ಅಂದರೆ, ಸತ್ಯಯುಗದಲ್ಲಿ ಸ್ವತಃ ಶಿವನೇ ಪಾರ್ವತಿಗೆ ಹೇಳ್ತಾನೆ,
ಪಾರ್ವತಿ ಈ ಜಗತ್ತು ನಿಸರ್ಗ ನಡಿಬೇಕಂದ್ರೆ ವೃಕ್ಷಗಳು ಬೇಕು ಅಂತ. ಬೇರಿನಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ರೆಂಬೆ ಕೊಂಬೆಯಲ್ಲಿ ಸ್ವತಃ ನಾನೇ ಶಿವನಿದ್ದೀನಿ ಅಂತ. ಹಾಗಾಗಿ ವೃಕ್ಷದಿಂದ ನಮಗೆ ಪ್ರಾಣವಾಯು ಬರುತ್ತೆ. ನಮ್ಮ ಪ್ರಾಣ ಇರೋದೇ ಪ್ರಾಣವಾಯುನಲ್ಲಿ. ಹಾಗಾಗಿ ಈ ವೃಕ್ಷಗಳಿಗೆ ಬಹಳ ಮಹತ್ವ. ಅದರಲ್ಲಿ ಶಮಿ ವೃಕ್ಷ ಕೋಟ್ಯಾನುಕೋಟಿ ದೇವತೆಗಳನ್ನ ನೆಲೆಸಿರ್ತಾರಲ್ಲ, ಅದೇ ರೀತಿಯಾಗಿ ಎಲ್ಲ ನಮ್ಮ ಉಸಿರೇ ಅದರಲ್ಲಿದೆ. ಅದು ವೃಕ್ಷಗಳಿಲ್ಲದಿದ್ರೆ ನಮ್ಗೆ ಉಸಿರಿಲ್ಲ. ಹಾಗಾಗಿ ಈಗ ಮುಖ್ಯವಾಗಿ ಏನು ಅಂತಂದ್ರೆ ಆ ಶಮಿ ವೃಕ್ಷದಲ್ಲಿ ಇಟ್ಟು ಅವರು ವಿರಾಟ್ ನಗರಿಗೆ ಹೋಗಿ ಅಲ್ಲಿ 5 ಜನ ಬೇರೆ ಬೇರೆ ರೂಪದಲ್ಲಿ ಇರ್ತಾರೆ. ಅರ್ಜುನ ಬೃಹನ್ನಳೆ ಇದರಲ್ಲಿ 1 ವರ್ಷ ಮುಗಿತಾ ಇದ್ದಂಗೆ ಅವ್ರು ಬಂದು ಇದನ್ನ ಆಯುಧಗಳನ್ನ ಕೆಳಗಡೆ ಇಳಿಸ್ಕೊಂಡು, ಯಾಕಂದ್ರೆ ಅವು ಸಾಮಾನ್ಯ ಆಯುಧಗಳಲ್ಲ, ದಿವ್ಯಾಸ್ತ್ರಗಳು. ಅಂದ್ರೆ ತಪಸ್ಸು ಮಾಡಿಬಿಟ್ಟು ಶಿವನಿಂದ ಅಲ್ಲಿಂದ ಎಲ್ಲಾ ಕಡೆಯಿಂದ ಪಡೆದಂಥ ದಿವ್ಯಾಸ್ತ್ರಗಳು.